ಎಲ್‌ಪಿಜಿ ಕೊರತೆ ನಡುವೆ ದಿಟ್ಟ ಹೆಜ್ಜೆ ಇಡ್ತಾ ಇರೋದು ಕೇಂದ್ರ ಸರ್ಕಾರ ಐತಿಹಾಸಿಕ ಆದೇಶವನ್ನು ಹೊರಡಿಸಿರೋದು ಪೆಟ್ರೋಲಿಯಂ ಸಚಿವಾಲಯ. ಪೈಪ್ ಗ್ಯಾಸ್ ಪೂರೈಕೆ ಇರುವ ಕಡೆಗೆ ಸಿಲಿಂಡರ್ ಪೂರೈಕೆ ಬಂದಾಗ್ತಾ ಇದೆ. ಯಾರೆಲ್ಲ ಪೈಪ್ ಗ್ಯಾಸ್ ಸಂಪರ್ಕ ಪಡೆದುಕೊಂಡಿದ್ದೀರಲ್ಲ ಅಲ್ಲಿಗೆ ನಾವು ಸಿಲಿಂಡರ್ ಸಂಪರ್ಕವನ್ನು ಕೊಡಲ್ಲ, ಅದನ್ನು ಬಂದ್ ಮಾಡ್ತಾ ಇದ್ದೀವಿ. ನೀವು ಇರುವ ಕಡೆಗೆ PNG ಇದ್ದರೆ ಇನ್ನು ಮುಂದೆ ಅದನ್ನೇ ನೀವು ಬಳಸ್ಕೊಳ್ಬೇಕಾಗತ್ತೆ. PNG ಏನಾದರೂ ನೀವು ಇರುವ ಕಡೆ ಇದ್ದರೆ ಅದನ್ನೇ ನೀವು ಇನ್ನು ಮುಂದೆ ಬಳಸ್ಕೊಳ್ಳಿ. ನೀವು ಪೈಪ್ ಸಂಪರ್ಕ ಪಡೆಯದ ಮನೆಗಳಿಗೆ ಇನ್ನು 3 ತಿಂಗಳ ಗಡುವನ್ನು ನಾವು ಕೊಡ್ತಾ ಇದ್ದೀವಿ. ಯಾರೆಲ್ಲ ಪೈಪ್ ಗ್ಯಾಸ್ ಸಂಪರ್ಕ ಪಡೆದುಕೊಂಡಿಲ್ವೋ ಅಂಥ ಮನೆಗಳಿಗೆ 3 ತಿಂಗಳ ಡೆಡ್ಲೈನ್ ನಾವು ಕೊಡ್ತಾ ಇದ್ದೀವಿ. ಅಷ್ಟರ ಒಳಗೆ ನಿಮ್ಮ ಮನೆಗಳಿಗೆ ಪೈಪ್ ಗ್ಯಾಸ್ ಸಂಪರ್ಕವನ್ನು ಪಡೆದುಕೊಳ್ಳಿ. ನೀವು 3 ತಿಂಗಳಾದ ಮೇಲೆ ಮನೆಗಳಿಗೆ ಸಿಲಿಂಡರ್ ಅಂತೂ ನಾವು ಕೊಡೋದೇ ಇಲ್ಲ, ಪೂರೈಕೆಯನ್ನು ಸ್ಥಗಿತ ಮಾಡ್ತಾ ಇದ್ದೀವಿ. ಪೈಪ್ ಗ್ಯಾಸ್ ಪೂರೈಕೆ ಇರುವ ಪ್ರದೇಶಗಳಿಗೆ ಸಿಲಿಂಡರ್ ಪೂರೈಕೆ ನಾವು ಮಾಡಲ್ಲ ಅಂಥೇಳಿ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಿದ ಬೆನ್ನಲ್ಲೇ ಈ ಆದೇಶ ಹೊರಬಿದ್ದಿದೆ. PNG ಪೂರೈಕೆಗೆ ತಾಂತ್ರಿಕ ತೊಂದರೆ ಆದರೆ ಮಾತ್ರ, ಟೆಕ್ನಿಕಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ, ಆ ಮನೆಗಳಿಗೆ ಹೋಗಿ ಪೈಪಿಂದ ಅಲ್ಲಿ ಗ್ಯಾಸ್ ಸಂಪರ್ಕ ಕೊಡೋಕೆ ಆಗ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ತುಂಬ ಇದೆ ಅಂತ ಬಂದಾಗ ಅಂಥ ಮನೆಗಳಿಗೆ ಮಾತ್ರ ಸಿಲಿಂಡರ್ ಕೊಡುತ್ತೇವೆಯೇ ವಿನಃ ಅದರ್ವೈಸ್ ಪೈಪ್ ಗ್ಯಾಸ್ ಸಂಪರ್ಕ ಅವರು ಪಡೆದುಕೊಳ್ಳಲೇಬೇಕು ಅಂತೇಳಿ ಸಚಿವಾಲಯದ ಆದೇಶ ಇರೋದಿಲ್ಲ. ಸ್ವಾವಲಂಬನೆಗೆ ಒತ್ತು. ಯುದ್ಧದ ಕಾರಣದಿಂದಾಗಿ LPG ಪೂರೈಕೆಯಲ್ಲಿ ತೊಂದರೆ ಆಗಿದೆ, ಇದನ್ನು ಭಾರತ ಫೇಸ್ ಮಾಡ್ತಾ ಇದೆ. ಇದರಿಂದ ನೈಸರ್ಗಿಕ ಅನಿಲ ಬಳಕೆಗೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಇನ್ನು ಮುಂದೆ ಹೋಟೆಲ್ಗಳೆಲ್ಲವೂ ಕೂಡ ಕಡ್ಡಾಯವಾಗಿ ಮಸ್ಟ್ ಆ್ಯಂಡ್ ಶುಡ್ ಪೈಪ್ ಗ್ಯಾಸ್ ಸಂಪರ್ಕ ಪಡೆದುಕೊಳ್ಳಲೇಬೇಕವರು. ಪೈಪ್ಲೈನ್ ಅಳವಡಿಕೆ ಕೂಡ ಅದರ ವೇಗ ಜಾಸ್ತಿ ಮಾಡಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಸೂಚನೆ ಕೊಡ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ಗಳಿಗೆ 3 ದಿನಗಳಲ್ಲಿ PNG ಸಂಪರ್ಕ ನೀಡಬೇಕು, 3 ತಿಂಗಳಲ್ಲಿ ನೀಡಬೇಕು. PNG ಸಂಪರ್ಕಕ್ಕೆ ಯಾವುದೇ ಅರ್ಜಿ ಬಂದರೂ ಕೂಡ ನಾವು ರಿಜೆಕ್ಟ್ ಮಾಡಲ್ಲ. ನಮಗೆ PNG ಬೇಕಪ್ಪ, ಸಿಲಿಂಡರ್ ಬೇಡ, ನಮಗೆ PNG ಕೊಟ್ಬಿಡಿ, ಪೈಪ್ ಗ್ಯಾಸ್ ಸಂಪರ್ಕ ನಮಗೆ ಕೊಟ್ಟುಬಿಡಿ ಅಂತ ಯಾರೇ ಅರ್ಜಿಯನ್ನು ಹಾಕಿದ್ರೂ ಕೂಡ ನಾವು ಅರ್ಜಿ ತಿರಸ್ಕರಿಸಲ್ಲ. ಯಾವುದೇ ವಿವಾದ ಇದ್ದು ಬಿಡಲಿ, ಸ್ಥಳೀಯ ಅಧಿಕಾರಿಗಳು ಅದನ್ನು ಬಗೆಹರಿಸಲೇಬೇಕು. ಈ ಅಧಿಕಾರಿಗಳಿಗೆ ಕೋರ್ಟ್ಗೆ ಇರುವಂತಹ ಅಧಿಕಾರವನ್ನು ಕೊಡಲಾಗಿದೆ. ಕಂಪನಿಗಳು ಅನುಮೋದನೆ ಪಡೆದ 4 ತಿಂಗಳ ಒಳಗೆ ಕೆಲಸ ಶುರು ಮಾಡಬೇಕು. ಇಲ್ಲದೇ ಇದ್ದರೆ ಅನುಮತಿ ರದ್ದು ಮಾಡ್ತೀವಿ, ಫೈನ್ ಕೂಡ ಹಾಕ್ತೀವಿ. PNG ಸೌಕರ್ಯ ಇಲ್ಲದ ಕಡೆ ಸಿಲಿಂಡರ್ ಪೂರೈಕೆ ಜಾಸ್ತಿ ಮಾಡಬೇಕು.